ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶರತ್ ಬಚ್ಚೇಗೌಡರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, 2 ಬಾರಿ ಶಾಸಕರಾಗಿದ್ದಾರೆ, 2ನೇ ಬಾರಿ ಶಾಸಕರಾಗಿದ್ದಾರೆ. ಮಾಜಿ ಸಚಿವ MTB ನಾಗರಾಜ್ ಅವರನ್ನು ಸೋಲಿಸಿ ಗೆದ್ದಂಥವರು 2 ಬಾರಿ ಕೂಡ ಶರತ್ ಬಚ್ಚೇಗೌಡರು. ಜೊತೆಗೆ ಈಗಿರ್ತಕ್ಕಂಥ ಯುವ ಶಾಸಕರಲ್ಲಿ ಅತ್ಯಂತ ಆ್ಯಕ್ಟಿವ್ MLA ಯಾರಪ್ಪ ಅಂದರೆ ಅದು ಶರತ್ ಬಚ್ಚೇಗೌಡ ಅನ್ನೋ ಒಂದು ನೇಮ್ ಕೇಳಿ ಬರ್ತಾ ಇದೆ. ಜೊತೆಗೆ DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರು, CM DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರ ಅವರ ಒಂದು ಟೀಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗನ್ಬಿಟ್ಟು ಸಿದ್ದರಾಮಯ್ಯನವರಿಗೆ ವಿರೋಧಿ ಬಣ ಅಂತಲ್ಲ, ಸಿದ್ದರಾಮಯ್ಯನವ್ರ ಬಳಿ ಕೂಡ ಇವರು ಆತ್ಮೀಯವಾಗಿ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರ ಟೀಮ್ನಲ್ಲಿ ಸಮೀಪ ಆಗಿದ್ದಾರೆ, ಅದು ಕೂಡ ಒಂದು ಪ್ಲಸ್ ಪಾಯಿಂಟು ಶರತ್ ಬಚ್ಚೇಗೌಡರಿಗೆ ಅಂತ. ಸೊ ಶರತ್ ಬಚ್ಚೇಗೌಡರು ಕೂಡ ಈಗ ಫೈನಲ್ ಆಗಿದೆ ಸಚಿವ ಸ್ಥಾನದ ಲಿಸ್ಟಲ್ಲಿ ಅನ್ನೋ ಒಂದು ಮಾಹಿತಿ ಬರ್ತಿದೆ. ಮಾರುತ್ತೆ ಕಾಂಗ್ರೆಸ್ ಡೆಲ್ಲಿಯಿಂದ ಇವರು ಹೋಗಿದ್ರು, ಶರತ್ ಬಚ್ಚೇಗೌಡರು ಕೂಡ ಹೋಗಿದ್ರು. ಹೌದು. ಆದ್ರೆ ಬಹಳಷ್ಟು ದಿನಗಳಿಂದ ಬೇರೆ ಬೇರೆ ರೀತಿಯ ಲಾಬಿ ಮಾಡಿದ್ರು. ನಾಯಕತ್ವ ಬದಲಾವಣೆ ಸಂದರ್ಭದಲ್ಲೂ ಕೂಡ ಮುನ್ನೆಲೆಯಲ್ಲಿ ಕಾಣಿಸ್ಕೊಂಡ್ರು. ಹೌದು. ಅದಾದ ಬಳಿಕ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ನಿನ್ನೆ ಇವತ್ತು ಕೂಡ ದೆಹಲಿ ಅಂಗಳದಲ್ಲೇ ಇದ್ರು, ಅಲ್ಲಿ ಲಾಬಿ ಮಾಡ್ತಾ ಇರೋದು ನಿಜ. ಆದ್ರೆ ಈಗಿರುವಂತಹ ಕಾಂಗ್ರೆಸ್ನ ಯುವ ಶಾಸಕರನ್ನ ನಾವು ನೋಡಿದ್ದಾದ್ರೆ ಸಹಜವಾಗಿ ಇವ್ರು ಸ್ವಲ್ಪ ಮುಂದೆ ಇದ್ದಾರೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಇಬ್ಬಿಬ್ಬರಿಗೆ ಅವಕಾಶ ಮಾಡ್ಕೊಡ್ತಾರ ಅನ್ನುವಂಥ ಒಂದು ಚರ್ಚೆ ಒಂದ್ ಕಡೆ ಇದ್ರೂ ಕೂಡ ಒಕ್ಕಲಿಗ ಪ್ರಭಾವ 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇರೋದ್ರಿಂದ ಅವ್ರದ್ದು ಹೊಸಕೋಟೆ ನಿಮ್ಗೆ ಹೊಸಕೋಟೆನ ಬೆಂಗಳೂರು ಗ್ರಾಮಾಂತರ ಅಂತ ನೋಡೋ ಬದಲು ಬೆಂಗಳೂರಿಗೆ ಈಗ 28 ವಿಧಾನಸಭಾ ಕ್ಷೇತ್ರ ಜೊತೆಗೆ 4 ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅದು ಹೊಸಕೋಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ ಮತ್ತೆ ದೇವನಹಳ್ಳಿ, ಈ 4 ಕೂಡ ಬೆಂಗಳೂರನ್ನೇ ಕನ್ಸಿಡರ್ ಮಾಡ್ಬೇಕು ನಾವು. ಹೌದೌದು. ಆ ಒಂದು ವ್ಯಾಪ್ತಿಗೆ ಸೇರಿಸ್ಕೊಂಡು ಸೊ ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಅದೇ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ಸುತ್ತೆ. ಹಾಗಾಗಿ ಇವ್ರಿಗೆ ಯುವಕರ ಕೋಟ ಒಂದ್ ಕಡೆ, ಮತ್ತೊಂದ್ ಕಡೆ ಒಕ್ಕಲಿಗ ಸಮುದಾಯದಲ್ಲಿ ಈಗಷ್ಟೇ ಬೆಳೀತಾ ಇರುವಂತ ಬಹಳಷ್ಟು ವರ್ಚಸ್ವಿ ಇರುವಂತಹ ನಾಯಕ. ಅಷ್ಟೇ ಅಲ್ಲ, ಅಲ್ಲಿ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಬಹಳಷ್ಟು ಕಡೆ ಇವರು ಪ್ರಭಾವ ಇದ್ದೇ ಇದೆ, ಕುಟುಂಬದ ಪ್ರಭಾವ. ಗೌರಿಬಿದನೂರು ಅವ್ರ ಮಾವ MLA. ಚಿಕ್ಕಬಳ್ಳಾಪುರದಲ್ಲಿ ಅವರಪ್ಪ ಹಿಂದೆ ಗೆದ್ದಿದ್ರು, MP ಆಗಿದ್ರು. ಚಿಕ್ಕಬಳ್ಳಾಪುರ ಅಷ್ಟೇ ಅಲ್ಲ, ಕೋಲಾರದಲ್ಲೂ ಕೂಡ ಇವರ ವರ್ಚಸ್ ಇದೆ. ಹಾಗಾಗಿ ಇದೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಜೊತೆಗೆ ರಾಹುಲ್ ಗಾಂಧಿ ಟೀಮಲ್ಲಿ ಅಷ್ಟು ಸುಲಭವಾಗಿ ಇವ್ರೇನ್ ಎಂಟ್ರಿ ಆಗಕ್ಕೆ ಆಗ್ತಿರ್ಲಿಲ್ಲ. ಅದೇನೋ ಏನ್ ಲಾಜಿಕ್ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಎಲ್ಲೇ ಬಂದ್ರು ರಾಹುಲ್ ಗಾಂಧಿ ಅವ್ರು ಬಂದಾಗ ಮೊದಲನೇದಾಗಿ ಕಾಣಿಸ್ಕೊಳ್ತಾರೆ, ಮೊದಲನೇದಾಗಿ ಮಾತಾಡ್ತಾರೆ. ಇವೆಲ್ಲವೂ ಕೂಡ ಆಗಿರ್ಬೋದು, ಆಕ್ಟಿವ್ ಆಗಿದ್ದಾರೆ, ಯಾಕೆ ಕೊಡಬಾರ್ದು ಅಂತ. DK ಶಿವಕುಮಾರ್ ಅಂತೂ ಇವ್ರ ಬಗ್ಗೆ ಯಾವ ಚಕಾರನೂ ಇಲ್ಲ, ತಕರಾರೇ ಇಲ್ಲ. ಸಿದ್ದರಾಮಯ್ಯ ಅವರೇನು ಗಟ್ಟಿಯಾಗಿ ಏನು ವಿರೋಧ ಮಾಡಿಲ್ಲ. ಹೀಗಾಗಿ ಶರತ್ ಬಚ್ಚೇಗೌಡರ ಹಾದಿ ಸುಗಮ ಆಗಿದೆ. ಸೊ ಫೈನಲ್ ಲಿಸ್ಟ್ ಅಲ್ಲಿ ಶರತ್ ಬಚ್ಚೇಗೌಡರ ಹೆಸರು ಇದ್ದೇ ಇರುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ನೋಡೋಣ.